ಇವತ್ತು ನಾವು ಒಂದು ಚಟುವಟಿಕೆ ಮಾಡೋಣ. ನಾ ಏನ್ ಮಾಡ್ತೀನಿ, ಪ್ರಾಣಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ನೀವು ಅದರ ಶಬ್ದವನ್ನ ಮಾಡ್ಕೊಂತ ಹೋಗ್ಬೇಕು. ಮಾಡ್ತೀರಿ? ಓಕೆ. ಈಗ ಕಾಗೆ, ಆಡು, ಕೋಗಿಲೆ, ಬೆಕ್ಕು, ಆಕಳು, ನಾಯಿ, ಕತ್ತೆ, ಕೋಳಿ, ಹಂದಿ, ಹಾವು, ನರಿ. ಚೆನ್ನಾಗಾಯ್ತಲ್ಲ, ಎಲ್ಲಾರ್ಗೂ ಗೊತ್ತಾಯ್ತಲ್ಲ ಪ್ರಾಣಿ ಯಾವ ರೀತಿ ಶಬ್ದ ಮಾಡ್ತೈತಿ ಅಂತ ನಿಮಗ್ ತಿಳಿತು. ಖುಷಿ ಆಯ್ತು ಎಲ್ಲಾರ್ಗು? ಓಕೆ ಮಕ್ಕಳೇ, ನಾವು ಇವತ್ತಿನ ದಿವಸ ಏನ್ ಮಾಡೋಣ ಅಂತಂದ್ರ ಒಂದು ಹೊಸ ಚಟುವಟಿಕೆನ ಮಾಡೋಣ. ನೀವ್ ಎಲ್ಲರೂ ಹಾಡಿನ ಅಂತ್ಯಾಕ್ಷರಿಯನ್ನ ನೋಡಿ ಹಾಡಿದಿರಿ. ಅದೇ ರೀತಿ ಏನ್ ಮಾಡೋಣ ಅಂತಂದ್ರ ಇವತ್ತಿನ ಅವಧಿ ಒಳಗ ಪದಗಳ ಅಂತ್ಯಾಕ್ಷರಿಯನ್ನ ಮಾಡೋಣ. ಅಂದ್ರೆ ನಾವೊಂದು ಪದ ಹೇಳ್ತೀನಿ, ಆ ಪದದ ಕೊನೆಯ ಅಕ್ಷರವನ್ನ ತೆಗೆದುಕೊಂಡು ಏನ್ ಮಾಡ್ಬೇಕು, ನೀವು ಇನ್ನೊಂದು ಪದವನ್ನ ಹೇಳ್ಬೇಕು. ಹೇಳ್ತೀರಾ? ಓಕೆ. ಈಗ ನಾನೊಂದು ಪದ ಹೇಳ್ತಿರೋದು ಕನ್ನಡ. ಡಮರು, ರುದ್ರ ತಾಂಡವ, ವಕ್ರ, ರಂಗೋಲಿ, ಲಿಂಗ, ಗಣೇಶ, ಶಂಕರ, ಯಕ್ಷಗಾನ, ನಯನ ಮನೋಹರ, ರವಿಚಂದ್ರ, ರಸಮೂಲಿಕೆ, ಕೇಶವ, ವಜ್ರ. ವೆರಿ ಗುಡ್. ಹಾಗಿದ್ರೆ ಏನ್ ಮಾಡಬಹುದು ಅಂತಂದ್ರ ಮತ್ತಷ್ಟು ಪದಗಳನ್ನ ಹೆಚ್ಚಿಗೆ ಹೇಳ್ಬಹುದಾ? ಇದೇ ರೀತಿ ಏನ್ ಮಾಡ್ರಿ ಅಂತಂದ್ರ ಮತ್ತಷ್ಟು ಪದಗಳನ್ನ ಹೇಳಲಿಕ್ಕೆ ರೂಢಿ ಮಾಡ್ಕೊಡ್ರಿ. ಗೊತ್ತಾಯ್ತಾ? ಖುಷಿ ಆಯ್ತಾ ನಿಮ್ಗೆಲ್ಲರಿಗೂ? ಓಕೆ, ಥ್ಯಾಂಕ್ ಯು.